ಹಲೋ ನಮಸ್ತೆ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಚಾರ್ಯ ಪಂಡಿತ್. ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕನ ನಿಮ್ಮ ಮಕ್ಕಳಿಗೆ, ಅಂದರೆ ಅತಿ ಸಣ್ಣ ವಯಸ್ಸಿನಲ್ಲಿ 1 ವರ್ಷ 1.5 ವರ್ಷದಲ್ಲಿ ಹೇಗೆ ಕಲಿಸೋದು ಅಂತ ಹೇಳ್ಕೊಡ್ತೀನಿ. ಭಗವದ್ಗೀತೆ ತುಂಬ ಸರಳವಾಗಿದೆ, ತುಂಬ ಅದ್ಭುತವಾಗಿದೆ. ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅವರ ಭವಿಷ್ಯವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಸೊ ಆ ಟಿಪ್ಸ್ ಹೇಳೋದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ಬರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಕಲ್ತ್ಕೊಳ್ಳಿ, ಅವ್ರ ಮಕ್ಕಳಿಗೂ ಕೂಡ ಕಲಿಸ್ಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ. ಬನ್ನಿ, ಏನು ಟಿಪ್ಸು ಅಂತ ಹೇಳ್ತೀನಿ ನಿಮಗೆ. ಮೊದಲನೇದಾಗಿ, ಅತಿ ಸಣ್ಣ ವಯಸ್ಸಿನಲ್ಲಿ 6 ತಿಂಗಳು 1 ವರ್ಷ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿ ದಿವಸ ಎದ್ದ ತಕ್ಷಣ ಏನು ಮಾಡಬೇಕು ಅಂದರೆ, ಸಣ್ಣ ಶ್ಲೋಕಗಳು, ಅಂದರೆ ಒಂದೊಂದು ಶ್ಲೋಕ ಮಾತ್ರ ನೀವು ಹೇಳ್ಕೊಡ್ಬೇಕಾಗುತ್ತೆ. ಒಂದು ಶ್ಲೋಕ, ಇವತ್ತು ಒಂದು ಶ್ಲೋಕ ಹೇಳ್ಕೊಟ್ರೆ ಅದನ್ನು ರೆಗ್ಯುಲರಾಗಿ 5 to 10 ಟೈಮ್ಸ್ ರಿಪೀಟ್ ಮಾಡಿ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಮಕ್ಕಳಿಗೆ ಅಲ್ಲಿ ಆ ಏಜ್ನಲ್ಲಿ ಮಾತಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. 1-2 ವರ್ಷದವರೆಗೂ, 2 ವರ್ಷ ಆದಮೇಲೆ ಅವರು 1.5 ವರ್ಷ 2 ವರ್ಷ ಆದಮೇಲೆ ಅವರು ಮಾತನ್ನು ನಿಧಾನವಾಗಿ ಕಲ್ತ್ಕೊತಾರೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ನಿಧಾನವಾಗಿ ಆ ಶ್ಲೋಕಗಳನ್ನ ಮಕ್ಕಳಿಗೆ ಹೇಳಿ ಅವ್ರಿಗೆ ಬುದ್ಧಿನಲ್ಲಿ, ಅಂದರೆ ತಲೆಯಲ್ಲಿ ಹೋಗುವಾಗೆ, ಅವರಿಗೆ ಕೇಳಿಸೋ ಹಾಗೆ ಹೇಳ್ಕೊಡ್ಬೇಕು. ಹೇಳಿಸೋ ಪ್ರಯತ್ನ ಮಾಡಬೇಕು ಅವ್ರ ಕೈಯಿಂದ. 1 ವರ್ಷ ಆಗಿರೋ ಮಕ್ಕಳು ನಿಧಾನವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿರೋರು ತುಂಬ ಸರಳವಾಗಿ ಅವ್ರ ಬಾಯಲ್ಲಿ ಹೇಳ್ತಾರೆ ಮಕ್ಕಳು. ಅದಕ್ಕಾಗಿ ನೀವು ಪ್ರತಿ ದಿವಸ ಒಂದು ಶ್ಲೋಕನ, ಭಗವದ್ಗೀತೆಯ ಒಂದು ಶ್ಲೋಕನ ಹೇಳ್ಕೊಟ್ರೆ ಅವರು 3-5 ವರ್ಷ ಬರೋ ಅಷ್ಟರಲ್ಲಿ ಸ್ಪಷ್ಟವಾಗಿ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕನ ಕಲ್ತ್ಕೊಂಡಿರ್ತಾರೆ. ಸೊ ಇದರಿಂದ ಏನು ಉಪಯೋಗ ಅಂದರೆ, ಅವರು ಸ್ಕೂಲ್ಗೆ ಸೇರಿಕೊಳ್ಳೋ ಅಷ್ಟರಲ್ಲಿ ಭಗವದ್ಗೀತೆಯನ್ನು ಚಾಚು ತಪ್ಪದೆ, ಅಂದರೆ ಏನೂ ಅಡೆತಡೆಗಳಿಲ್ಲದೆ ಬಾಯಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಸೊ ಅದಕ್ಕಾಗಿ ಮಕ್ಕಳಿಗೆ 1 ವರ್ಷ 6 ತಿಂಗಳು 1 ವರ್ಷದಿಂದನೇ ಈ ಭಗವದ್ಗೀತೆಯ ಶ್ಲೋಕಗಳನ್ನ ಪ್ರತಿ ದಿವಸ ಒಂದೊಂದು ಶ್ಲೋಕನ ನಾವು ಪಾರಾಯಣ ಮಾಡಿ ಅವರಿಗೆ ಹೇಳಿಕೊಡಿ. ಅವರು ಕೂಡ 4-5 ವರ್ಷದಲ್ಲಿ ಈಸಿಯಾಗಿ ಕಲ್ತ್ಕೊಬಿಡ್ತಾರೆ. ಅದು ಅವರ ಜೀವನದಲ್ಲಿ ಮತ್ತು ಅವರ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದರ ಅರ್ಥ ಕೂಡ ನೀವು ಹೇಳಬೇಕಾಗುತ್ತೆ. ಹಾಗೆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. 700 ಶ್ಲೋಕಗಳನ್ನ ಮುಗಿಸ್ಬೇಕು ಅಂದರೆ 2 ವರ್ಷ ಬೇಕೇ ಬೇಕು. ನೀವು ತುಂಬ ಫಾಸ್ಟಾಗಿ ಹೇಳ್ಕೊಡ್ತೀನಿ ಅಂದರೆ ಮಕ್ಕಳಿಗೆ ಪ್ರತಿ ದಿವಸ ಒಂದು ಶ್ಲೋಕ ಕಲಿಯೋದು ತುಂಬ ಕಷ್ಟ. ಮಕ್ಕಳು ಅವರು ತುಂಬ ಆ್ಯಕ್ಟಿವ್ ಆಗಿದ್ದರೆ, ಕಲಿತಾರೆ ಅಂದರೆ ಪ್ರತಿ ದಿವಸ 1-2 ಹೇಳ್ಕೊಡ್ಬೋದು. ಬಟ್ ಮಕ್ಕಳಲ್ಲಿ ಆ ಎಬಿಲಿಟಿ ಇರೋದಿಲ್ಲ. ಆದ್ದರಿಂದ ನಿಧಾನವಾಗಿ ಪ್ರತಿ ದಿವಸ ಒಂದೊಂದು ಶ್ಲೋಕನ ಮಾತ್ರ ಹೇಳ್ಕೊಡಿ. ಹಾಗೆ ನೀವು ಆ ಹೇಳಿರತಕ್ಕಂಥ ಶ್ಲೋಕನ ಪ್ರತಿ ದಿವಸ ಮಾರ್ನಿಂಗ್, ಸಂಜೆ ಒಂದು ಸರಿ ರಿಪೀಟ್ ಮಾಡಿಸಿ. ಅದನ್ನು ಆ ದಿವಸ ಕೊನೆ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಒಂದು 5 ನಿಮಿಷ, ಸಂಜೆ ಒಂದು 5 ನಿಮಿಷ ಸಾಕು. 5 ನಿಮಿಷ ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ತುಂಬ ಅದ್ಭುತವಾಗಿ ಕಲ್ತ್ಕೊತಾರೆ ಭಗವದ್ಗೀತೆ ಅಂತಲ್ಲ, ಪ್ರತಿಯೊಂದು ಪ್ರತಿಯೊಂದು ಶ್ಲೋಕಗಳನ್ನ ಅವರು ಕಲ್ತ್ಕೊತಾರೆ. ಯಾಕೆಂದರೆ ಆ ಏಜ್ನಲ್ಲಿ ಕಲಿತ ಮಕ್ಕಳಿಗೆ ಏನೇ ಹೇಳಿದ್ರು ಅವ್ರಿಗೆ
ಈಸಿಯಾಗಿ ಅರ್ಥ ಆಗುತ್ತೆ, ಅವ್ರು ಈಸಿಯಾಗಿ ಕಲ್ತ್ಕೊತಾರೆ. ಅದಕ್ಕಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬೇರೊಬ್ಬರು ಕೂಡ ಉಪಯೋಗ ಆಗಲಿ, ಅವರು ಕೂಡ ಕಲ್ತ್ಕೊಳ್ಳಿ. ಮತ್ತು ನಮ್ಮ ಸಾಂಸ್ಕೃತಿಕ ಇನ್ಸ್ಟಿಟ್ಯೂಟ್ಗೆ ಯಾರು ಜಾಯ್ನ್ ಆಗಬೇಕು ಅಂತ ಇಷ್ಟ ಇರೋರು ಅವರು ಕೂಡ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಅಡ್ಮಿಷನ್ ಡೀಟೇಲ್ಸ್ ಹಾಕಿರ್ತೀವಿ. ಅದೇ ರೀತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಹರೇ ಕೃಷ್ಣ.